HMP ವೈರಸ್. ಈ ವೈರಸ್ ಹೊಸದಲ್ಲ, ಅಪಾಯಕಾರಿ ಕೂಡ ಅಲ್ಲ. ಆದ್ರೂ ಮೈಮರೆಯುವಂತಿಲ್ಲ. ಯಾಕೆ ಅಂತ ಅಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರು ಹಾಗೆ ಮಕ್ಕಳಲ್ಲಿ ಈ ವೈರಸ್ ಹೆಚ್ಚಾಗಿ ಪತ್ತೆಯಾಗ್ತಾ ಇದೆ. ಹೀಗಾಗಿ ಸರ್ಕಾರ ಕೂಡ ಅಲರ್ಟ್ ಆಗಿದ್ದು ಆರಂಭದಲ್ಲೇ ವೈರಸ್ನ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ಕೆಲ ಕ್ರಮಗಳನ್ನ ತೆಗೆದುಕೊಂಡಿದೆ. ಬನ್ನಿ ರಿಪೋರ್ಟ್ ಅಲ್ಲಿ ತೋರಿಸ್ತೀವಿ. ಆತಂಕ ಮತ್ತೆ ವೈರಸ್ ದಾಳಿಯ ಆತಂಕ. ಅಪಾಯವಿಲ್ಲದಿದ್ರೋ ದಿಗಿಲು, ಗಂಡಾಂತರಗಳಿಲ್ಲದಿದ್ರೋ ಭಯ. ಸ್ವಲ್ಪ ಯಾಮಾರಿದ್ರೂ ಎಲ್ಲಿ HMP ವೈರಸ್ ವಕ್ಕರಿಸುತ್ತೋ ಅನ್ನೋ ಭಯ ಬೆಂಗಳೂರಿಗೆ ಕಾಡ್ತಾ ಇದೆ. ಯಾಕಂದ್ರೆ ದೇಶದಲ್ಲೇ ಮೊದಲ 2 ಪ್ರಕರಣ ಬೆಂಗಳೂರಿನಲ್ಲಿ. ಅದರಲ್ಲೂ ಪುಟ್ಟ ಕಂದಮ್ಮಗಳೇ ವೈರಸ್ಗೆ ಟಾರ್ಗೆಟ್ ಆಗ್ತಿರೋದು ಪೋಷಕರಿಗೆ ಭಯ ಹುಟ್ಟಿಸಿದೆ. ದೇಶಾದ್ಯಂತ HMP ವೈರಸ್ ಭೀತಿ, ಸೋಂಕಿತರ ಸಂಖ್ಯೆ 7ಕ್ಕೆ ಏರಿಕೆ. 14 ವರ್ಷದೊಳಗಿನ ಮಕ್ಕಳೇ ಟಾರ್ಗೆಟ್, ರಾಜ್ಯ ಸರ್ಕಾರ ಅಲರ್ಟ್. ಕೊರೋನಾ ಭಯದಿಂದ ನಿಟ್ಟುಸಿರು ಬಿಟ್ಟಿರೋ ಜನ ಈಗಷ್ಟೇ ಚೇತರಿಸಿಕೊಂಡಿದ್ದಾರೆ. ಇಂಥ ಹೊತ್ತಲ್ಲಿ ಮತ್ತೊಂದು ಭಯ ಶುರುವಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ 2 HMPV ಕೇಸ್ ಪತ್ತೆಯಾಗಿದ್ದು ಆತಂಕಕ್ಕೆ ಕಾರಣವಾಗಿದೆ. ಅದರಲ್ಲೂ 5 ವರ್ಷದೊಳಗಿನ ಮಕ್ಕಳಿಗೆ HMP ವೈರಸ್ ಹೆಚ್ಚು ಕಾಡ್ತಾ ಇದ್ದು 14 ವರ್ಷದೊಳಗಿನ ಮಕ್ಕಳೇ ವೈರಸ್ ದಾಳಿಗೆ ತುತ್ತಾಗಿದ್ದಾರೆ. ಇದು ಪೋಷಕರ ನಿದ್ದೆಗೆಡಿಸಿದೆ. ಹಾಗಾದ್ರೆ ಮಕ್ಕಳಿಗೆ ಯಾಕೆ ಹೆಚ್ಚು ಅಪಾಯಕಾರಿ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ದೇಶದಲ್ಲಿ ಎಷ್ಟು HMP ಪ್ರಕರಣಗಳಿವೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬೆಂಗಳೂರಿನಲ್ಲಿ 3 ಮತ್ತು 8 ತಿಂಗಳ ಮಗುವಿನಲ್ಲಿ ವೈರಸ್ ಪತ್ತೆಯಾಗಿದೆ. ನಾಗ್ಪುರದಲ್ಲಿ ಇವತ್ತು ಮೊದಲ 2 ಕೇಸ್ ಬೆಳಕಿಗೆ ಬಂದಿದೆ. 7 ಮತ್ತು 14 ವರ್ಷದ ಮಕ್ಕಳಿಗೆ ವೈರಸ್ ದಾಳಿ ಮಾಡಿದೆ. ಚೆನ್ನೈನಲ್ಲೂ 2 ಮಕ್ಕಳಲ್ಲಿ ವೈರಸ್ ಕಾಣಿಸಿಕೊಂಡಿದೆ. ಅಹಮದಾಬಾದ್ನಲ್ಲಿ 1 ಮಗುವಿಗೆ ಪಾಸಿಟಿವ್ ಆಗಿದೆ. ಹೀಗೆ ದೇಶದಲ್ಲಿ ಪತ್ತೆಯಾಗಿರೋ 7 ಕೇಸ್ಗಳು ಹಸುಗೂಸು ಮತ್ತು ಮಕ್ಕಳೇ ಆಗಿದ್ದಾರೆ. ಹೈದರಾಬಾದ್ನಲ್ಲಿ ಮಕ್ಕಳ ವೈದ್ಯಕೀಯ ಸಂಘ ಸಭೆ. ಹೈದರಾಬಾದ್ನಲ್ಲಿಂದು ಮಕ್ಕಳ ವೈದ್ಯಕೀಯ ಸಂಘ ಸಭೆ ನಡೆಸಿದ್ದು 48,000 ಮಕ್ಕಳ ವೈದ್ಯರು ಸಭೆಯಲ್ಲೇ ಭಾಗಿಯಾಗಿದ್ರು. ಮಕ್ಕಳ ಆರೋಗ್ಯದ ಮೇಲೆ HMP ವೈರಸ್ ಎಷ್ಟು ಅಪಾಯಕಾರಿ, ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋ ಬಗ್ಗೆ ಚರ್ಚಿಸಿದ್ದಾರೆ. ಈತ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳುಹಿಸಬೇಕೋ ಬೇಡವಾ ಅನ್ನೋ ಆತಂಕದಲ್ಲಿದ್ದಾರೆ. ಆದ್ರೂ ಮುಂಜಾಗ್ರತೆ ಕ್ರಮ ಕೈಗೊಂಡು ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ, ಜ್ವರ ಇದ್ರೆ ಕಳಿಸಲ್ಲ ಅಂತಿದ್ದಾರೆ. ಪ್ರಿಕಾಷನ್ ಏನು ತಗೋಬೇಕು ಅದು ನಾವು ತಗೋಬೇಕಾಗಷ್ಟೇ. ಸ್ಕೂಲರು ಏನು ಮಾಡೋಕ್ಕಾಗಲ್ಲ, ಪೇರೆಂಟ್ಸ್ ಏನು ಎಷ್ಟು ಜವಾಬ್ದಾರಿಯಿಂದ ನಾವು ಮಕ್ಕಳನ್ನ ನೋಡ್ಕೊಂತೀವೋ ಅದು ಮೇನ್ ಇಂಪಾರ್ಟೆಂಟ್ ಅಷ್ಟೇ. ಭಯ ಇದೆ, ಬಟ್ ಆದರೆ ನಾವು ಸ್ಕೂಲಿಂದನೂ ಸ್ವಲ್ಪ ಕೇರ್ ತೊಗೊಂಡ್ರೆ ಒಳ್ಳೆಯದು. ನಾರ್ಮಲ್ ಒಂದು ಸೀನ್ ಬಂದ್ರೇ ಕೂಡ ನಾವು ಕಳಿಸ್ತಾ ಇಲ್ಲ. ಬಿಕಾಸ್ ಯಾಕಂದರೆ ಒಂದು ಮಗು ಯಾಕಂದರೆ ನನ್ನ ಮಗಂಗಿದೆ ಅಂತ ಅಂದ್ಬಿಟ್ಟು ನಾನು ಬೇರೆ ಮಕ್ಳಿಗೂ ಬರಲಿ ಅನ್ನೋ ತಪ್ಪಾಗತ್ತೆ. ಶಿವಮೊಗ್ಗದ 6 ಮಕ್ಕಳಲ್ಲಿ HMP ವೈರಸ್ ಪತ್ತೆ. HMP ವೈರಸ್ ಹೊಸದಲ್ಲ ಅನ್ನೋದು ಕಟು ಸತ್ಯ. ಕಳೆದ ನವೆಂಬರ್ನಲ್ಲಿ ಶಿವಮೊಗ್ಗದ 6 ಮಕ್ಕಳಲ್ಲಿ ವೈರಸ್ ಪತ್ತೆಯಾಗಿದ್ದು ಈ ಬಗ್ಗೆ ಖಾಸಗಿ ಆಸ್ಪತ್ರೆ ಜಿಲ್ಲಾಡಳಿತಕ್ಕೆ ಮಾಹಿತಿ ನೀಡಿದೆ. ಈತ ಚಿಕ್ಕಬಳ್ಳಾಪುರದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆವರಣದಲ್ಲಿ ಲ್ಯಾಬ್ ತೆರೆಯಲಾಗಿದೆ. ಬಹುತೇಕ ಮಕ್ಕಳು ನೆಗಡಿ, ಕೆಮ್ಮು, ಜ್ವರದಿಂದ ಬಳಲ್ತಾ ಇದ್ದು ನಿತ್ಯ 250ಕ್ಕೂ ಹೆಚ್ಚು ಮಕ್ಕಳ ತಪಾಸಣೆ ಮಾಡಲಾಗ್ತಿದೆ. ವೈರಸ್ ತಡೆಗೆ ಕ್ರಮ ಕೈಗೊಳ್ಳಿ ಕೇಂದ್ರ ಸರ್ಕಾರ ಸೂಚನೆ. ಆರಂಭದಲ್ಲಿ ಸೋಂಕು ಚಿವುಟಿ ಹಾಕಲು ಸರ್ಕಾರ ಪ್ರಯತ್ನ. ನಿನ್ನೆ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆದಿದ್ದು ಎಲ್ಲ ರಾಜ್ಯಗಳ ಆರೋಗ್ಯ ಇಲಾಖೆ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಲಾಗಿದೆ. ವೈರಸ್ ತಡೆಗೆ ಕ್ರಮ ಕೈಗೊಳ್ಳಿ ಅಂತ ಸಲಹೆ ನೀಡಿದ್ದಾರೆ. ಈತ ರಾಜ್ಯ ಸರ್ಕಾರವು ಅಲರ್ಟ್ ಆಗಿದ್ದು ಸಿಎಂ ಸಿದ್ದರಾಮಯ್ಯ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಚರ್ಚಿಸಿದ್ದಾರೆ.
ವೈರಸ್ ಯಾವುದೇ ಇರಲಿ, ಅಪಾಯವಿಲ್ಲದಿದ್ರೂ ಮೈ ಮರೆಯೋದು ಸರಿಯಲ್ಲ. ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಲೇಬೇಕು. ಹೀಗಾಗಿ ಬಹುತೇಕ ಎಲ್ಲ ರಾಜ್ಯಗಳು ಅಲರ್ಟ್ ಆಗಿದ್ದು, ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ಕೇರಳ, ತಮಿಳುನಾಡಿನಲ್ಲಿ ಕೆಲ ಮುಂಜಾಗ್ರತಾ ಕ್ರಮಗಳನ್ನ ಜಾರಿ ಮಾಡಲಾಗಿದೆ. HMP ಬಗ್ಗೆ ಭಯ ಬೇಡ, ಆದರೆ ಮಕ್ಕಳ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಿದೆ. ವಿನಯ್ ಜೊತೆ ಈರಣ್ಣ, TV9 ಬೆಂಗಳೂರು.